ಬೇಸಿಗೆ ಟೈಮಲ್ಲಿ ನಿಮ್ಮ ಮಕ್ಕಳನ್ನ ನೀವೆಲ್ಲಾದರೂ ಕರ್ಕೊಂಡು ಹೋಗ್ಬೇಕಂದ್ರೆ ಅದು ರೆಸಾರ್ಟೇ ಬೆಸ್ಟ್ ಪ್ಲೇಸ್ ಅನಿಸುತ್ತೆ. ಸೊ ನಾವು ಕೂಡ ಹಾಗೆ ಥಿಂಕ್ ಮಾಡಿ ನಾವು ಹೋಗಿದ್ದು ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟಿಗೆ. ಇದು ಬಂದು ನಿಮಗೆ ರಾಮನಗರ ಹತ್ರ SRS ಇದೆ ಅಲ್ಲ, ಅದಕ್ಕಿಂತ ಪಕ್ಕದಲ್ಲಿ ಹೌರೆಹಳ್ಳಿ ಅನ್ನೋ ಕಡೆ ಬರುತ್ತೆ. ಸೊ ಇಲ್ಲಿ ಹೋದ ತಕ್ಷಣ ನಮಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಆ್ಯಂಡ್ ಬ್ಯಾಂಡ್ ಎಲ್ಲ ಹಾಕ್ಕೊಂಡು ಅಲ್ಲಿ ಪೇ ಮಾಡಿಬಿಟ್ಟು ನಾವು ಬಂದಿದ್ದು ಇಲ್ಲಿ ಟೆಂಟ್ ಏರಿಯಾಗೆ. ಸೊ ಇಲ್ಲಿ ಒಂದು ಬೆನಿಫಿಟ್ ಏನಿದೆ ಅಂದರೆ ಇಲ್ಲಿ ಟೆಂಟ್ನ ಫ್ರೀಯಾಗಿ ಕೊಡ್ತಾರೆ. ಆ್ಯಂಡ್ ಅಲ್ಲಿ ನೀವು ಬ್ಯಾಗೆಲ್ಲ ಇಟ್ಕೊಬೋದು, ಬಟ್ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ರೆಸ್ಟೋರೆಂಟಿಗೆ. ಆ್ಯಂಡ್ ಅಲ್ಲಿ ವೆಲ್ಕಮ್ ಡ್ರಿಂಕ್ ಇತ್ತಿದ್ರು. ಸೊ ವೆಲ್ಕಮ್ ಡ್ರಿಂಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಪಾಪನೂ ಕೂಡ ಕುಡ್ದ. ಪೈನಾಪಲ್ದು ತುಂಬಾ ಚೆನ್ನಾಗಿತ್ತು, ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾವು ಹೊರಟಿದ್ದು ನಾವು 3 ಜನ. ಇಲ್ಲಿ ನೋಡಿ ನಮ್ಮ ಬೇಬಿ ಹೇಗೆ ವಾಕ್ ಮಾಡ್ಕೊಂಡು ಬರ್ತಾಯಿದೆ. ಸೊ ಹಾಗೆ ಹೋಗ್ತಾ ಇರೋಣ, ಗೇಮ್ಸ್ ಎಲ್ಲ ಏನಿದೆ ತಿಳ್ಕೊಳೋಣ ಅಂತ ಹೋದ್ವಿ. ಅವರು ನಮಗೆ ಇನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದರು. ಬಟ್ ಅಷ್ಟರಲ್ಲಿ ನನ್ನ ಮಗ ಪಾರ್ಕ್ ಏರಿಯಾ ನೋಡಿಬಿಟ್ಟ. ಅವನಿಗಂತೂ ಪಾರ್ಕ್ ಅಂದರೆ ಸಿಕ್ಕಾಬಡೆ ಇಷ್ಟ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿದರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವನೇನಾದರೂ ಜೋಕಾಲಿ ಜಾರಬಂಡಿ ಎಲ್ಲ ನೋಡಿಬಿಟ್ರೆ ಬೇರೆ ಏನೂ ಬೇಡ ಅವನಿಗೆ. ಸೊ ಆಯಿತು ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಅವನ್ನ ಆಟ ಆಡ್ಸೋಣ. ಬಿಸಿಲಿತ್ತು ಆದ್ರೂ ಅವನಿಗೆ ಆಟ ಆಡೋದಂದರೆ ಸಿಕ್ಕಾಬಡೆ ಖುಷಿ. ಎನಿವೇ ನಾವು ಇವಾಗ ಬಂದಿರೋದೇ ಅವ್ನ ಬರ್ಡೇ, ಅವ್ನು ಚೆನ್ನಾಗಿ ಖುಷಿ ಪಡಲಿ ಅನ್ನೋಕ್ಕೋಸ್ಕರ. ಸೊ ಹಾಗಾಗಿ ನಮ್ಮ ಏನಾದರೂ ಪ್ರಿಯಾರಿಟೀಸ್ನೆಲ್ಲ ಪಕ್ಕಕ್ಕೆ ಇಟ್ಟು ಸೊ ಅವನಿಗೆ ಇವತ್ತು ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತ ನಾವು ಆಲ್ರೆಡಿ ಥಿಂಕ್ ಮಾಡಿದ್ವಿ. ಆ್ಯಂಡ್ ಅವ್ನು ಖುಷಿ ಆಗಿರೋದನ್ನೇ ಮೀನ್ಸ್ ಅವನಿಗೆ ಜಾಸ್ತಿ ಟೈಮ್ ಕೊಡೋಣ, ಅವ್ನು ಆಟ ಆಡಲಿ. ಮೀನ್ಸ್ ಇವಾಗ ಯೂಶ್ವಲಿ ನಾವೆಲ್ಲ ಆಚೆ ಹೋದರೆ ಏನು, ಸೊ ನಾನು ಹಾಗೆ ಮಾಡಬೇಕು, ನಾನು ರೋಪಿಂಗ್ ಮಾಡಬೇಕು, ಅದು ಇದು ಅಂತೆಲ್ಲ ಇರುತ್ತೆ. ಬಟ್ ಇವಾಗ ಇಲ್ಲ, ನಮ್ಮ ಪಾಪುನೇ ಜಾಸ್ತಿ ಆಟ ಆಡಲಿ, ಬಿಕಾಸ್ ಅವನಿಗೋಸ್ಕರನೇ ಇವಾಗ ಬಂದಿರೋದು. ಸೊ ಇನ್ ಕೇಸ್ ನಾವು ಎಲ್ಲ ಆಡೋದಂದರೆ ಇನ್ನೊಂದು ಸರಿ ಬಂದರೆ ಆಯಿತು. ಯಾಕೆಂದರೆ ಅವನು ಫಸ್ಟ್ ಟೈಮ್ ಈ ಥರ ರೆಸಾರ್ಟಿಗೆ ಅವನ್ನ ಕರ್ಕೊಂಬಂದಿರೋದು. ಅವ್ನಿಗಂತೂ ಸಿಕ್ಕಾಬಡೆ ಖುಷಿ ಆಗ್ತಿತ್ತು. ಸೊ ಅವ್ನ ಖುಷಿನೇ ನಮ್ಮ ಖುಷಿ ಅಲ್ವಾ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವನೇ ಹತ್ಕೊಂಡು ಬಂದು ಅವನಿಗೆ ಭಯ ಕೂಡ ಇದೆ ಎಲ್ಲಿ ಬಿದ್ದೋಗ್ತೀನಿ ಅಂತ. ಸೊ ಅದೇ ಥರ ಆಟ ಆಡ್ತಾ ಇದ್ದಾನೆ. ಸೊ ಅವನಂತೂ ಎಷ್ಟು ಆಡಿದ್ರು ಬೇಜಾರಾಗ್ತಿಲ್ಲ, ಬಿಸಿಲಿದ್ರೂ ಇನ್ನೂ ಆಡಬೇಕು ಅಂತ ಹೇಳ್ತಿದ್ದ. ಸೊ ಅಲ್ಲಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು. ಪಾಪ ಅವ್ರು ವೆಯ್ಟ್ ಮಾಡಿದವ್ರಿಗೂ ಬಿಡ್ತಾನೆ ಇಲ್ಲ. ನಾನೇ ಹೋಗ್ತೀನಿ ಅಂತ ಇದ್ದ. ಸೊ ಹಾಗೆ ಅವನ್ನ ಆಟ ಆಡಿಸ್ಕೊಂಡು ಗ್ಯಾಪಲ್ಲಿ ನಾವು ಒಂದೆರಡು ಫೋಟೋ ತೊಗೊಂಡ್ವಿ. ಸೊ ನಾನಂತೂ ಏನಂದರೆ ತುಂಬ ದಿನ ಆಗಿತ್ತು ನಾನು ಕೂಡ ಈ ಥರ ಆಚೆ ಎಲ್ಲ ಬಂದು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನಮ್ಮ ಬೇಬಿನಂತೂ ಕೇಳಲೇಬೇಡಿ, ಅವನಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಾಗೆ ರೆಸಾರ್ಟ್ನ ರೌಂಡ್ ಹೊಡ್ಕೊಂಡು ಸೊ ಅಲ್ಲೇ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಇಲ್ಲೊಂದು ಎತ್ತಿನ ಗಾಡಿ ಥರ ಇಟ್ಟಿದ್ದಾರೆ. ಸೊ ಒಂಥರ ವಿಲೇಜ್ ಥೀಮು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ರೆಸಾರ್ಟ್ ತುಂಬ ಫುಲ್ಲು ಮ್ಯಾಂಗೋ ಮರಗಳೆಲ್ಲ ಇದ್ವು. ಸೊ ಒಂಥರ ನೇಚರ್ ಮಧ್ಯೆ ಇರುವಂಥ ಈ ರೆಸಾರ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಬಟ್ ಏನಂದರೆ ಬಿಸಿಲಿತ್ತು, ಸೊ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ. ಆ್ಯಂಡ್ ನಾವು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಸ್ವಿಮ್ಮಿಂಗ್ ಪೂಲು. ಸೊ ನನ್ನ ಮಗನಿಗೆ ಸ್ವಿಮ್ಮಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೀವು ನೋಡಿರ್ತೀರ ಪ್ರೀವಿಯಸ್ ವ್ಲಾಗೆಲ್ಲ. ನಾವು ಧರ್ಮಸ್ಥಳ ಹೋಗಿದ್ದಾಗ ಅವನು ಹೇಗೆಲ್ಲ ಅಲ್ಲಿ ನದಿ ಹತ್ರ ಆಟ ಆಡ್ತಿದ್ದ ಅಂತ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ನು ಖುಷಿಯಾಗಲಿ ಅಂತಲೇ ನಾವು ಇವತ್ತು ಆ್ಯಕ್ಚುಲಿ ಇಲ್ಲಿ ಬಂದಿದ್ದು. ಸೊ ಅವನಂತೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂದರೆ ಸೊ ಎಷ್ಟು ಆಟ ಆಡಿದ್ರು ಅವ್ನಿಗೆ ಸಮಾಧಾನನೇ ಆಗ್ತಾಯಿಲ್ಲ. ನೀರೊಳಗಡೆ ಜಂಪ್ ಅಂತೆಲ್ಲ ಹೇಳ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ದ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಫೋನ್ ತೊಗೊಂಡೋದ್ರೆ ಸೇಫ್ ಇಲ್ಲ ಅಂದ್ಬಿಟ್ಟು ನಾವು ಫೋನ್ನ ಅಲ್ಲೇ ಲಾಕರಲ್ಲಿ ಇಡ್ಸಿದ್ವಿ. ಸೊ ಇಲ್ಲಿ ನೋಡಿ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಫಸ್ಟ್ ಹಸ್ಬೆಂಡ್ ಮತ್ತು ಪಾಪುಗೆಲ್ಲ ಫೋಟೋ ತೆಗೆದ್ಬಿಟ್ಟು ನಾನು ಒಂದು ಸ್ವಲ್ಪ ಹಾಗೇ ಫೋನ್ ಇಟ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಹೋಗಿ ಫೋನ್ ಇಟ್ಟೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ಸ್ವಿಮ್ಮಿಂಗ್ ಪೂಲ್ ಅನ್ನೋದು ಬೆಸ್ಟ್ ಪಾರ್ಟ್ ಆಫ್ ದ ರೆಸಾರ್ಟ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಖುಷಿ ಆಯಿತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನಗಿಂತ ನನ್ನ ಮಗ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಸೊ ಅಲ್ಲಿ ತುಂಬ ಜನ ಮಕ್ಕಳು ಇದ್ವು. ಸೊ ಏನಂದರೆ ಚಿಕ್ಕ ಮಕ್ಕಳಿಗೆ ಬೇರೆ ಪೂಲ್ ಇರುತ್ತೆ ಆ್ಯಂಡ್ ದೊಡ್ಡವ್ರಿಗೆ ಒಂದು ಸ್ವಲ್ಪ ದೊಡ್ಡ ಪೂಲ್ ಇರುತ್ತೆ. ಸೊ ಚಿಕ್ಕ ಮಕ್ಕಳನ್ನ ಆಟ ಆಡ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಹಿಂದೆ ಬೆಟ್ಟ ಕಾಣಿಸ್ತಿದೆಯಲ್ಲ ಅದೇ SRS ಬೆಟ್ಟ. ಸೊ ಆ ಬೆಟ್ಟ ನಾವು ಲವ್ ಮಾಡುವಾಗ ಕೂಡ ಆ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಅದು ಕೂಡ ತುಂಬಾ ಮೆಮೊರಬಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ನೋಡಿ ಅವನು ಹೇಗೆ ಆಟ ಆಡ್ತಾನೆ, ಜಂಪ್ ಅಂತ ಜಂಪ್ ಹೊಡಿಸ್ತಾ ಇರ್ತಾನೆ. ಸೊ ಹಾಗೆ ನಾನು ನನ್ನ ಮಗ ಇಬ್ಬರು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸೊ
ಈ ದಿನ ಅಂತೂ ಅವ್ನು ನೋಡಿ ಅಲ್ಲಿ ಹೇಗೆ ಆಡ್ತಾ ಇದ್ದಾನೆ, ಅವ್ನ ಖುಷಿ ಅಂತೂ ನನಗೆ ಅವ್ನು ಯಾವಾಗೂ ಇದೇ ರೀತಿ ಖುಷಿಯಾಗಿರಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಸೊ ಇವಾಗ ಎಷ್ಟು ಬೇಗ 2 ಇಯರ್ಸ್ ಆಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅವಾಗಲೇ ಲೈಫ್ ಲಾಂಗ್ ಯಾವಾಗೂ ಇದೇ ಥರ ನನ್ನ ಮಗ ಖುಷಿಯಾಗಿರಬೇಕು, ಅದಕ್ಕೇನು ಮಾಡಬೇಕಂತ ನಾವೂ ಕೂಡ ಮಾಡ್ತೀವಿ. ಬಟ್ ಅವ್ನು ಖುಷಿಯಾಗಿದ್ದರೆ ನಮಗೂ ಖುಷಿ. ಆ್ಯಂಡ್ ನಾವು ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಆಟ ಆಡಿಕೊಂಡು ನಾವು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲೂ ಕೂಡ ಊಟ ಎಲ್ಲ ಅರೇಂಜ್ ಆಗಿತ್ತು. ಸೊ ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಅವೈಲಬಲ್ ಇರುತ್ತೆ. ಸೊ ನನಗೆ ಫ್ರಾಂಕ್ಲಿ ಹೇಳಬೇಕಂದ್ರೆ ಊಟ ಅಷ್ಟು ಲೈಕ್ ಆಗಿಲ್ಲ. ಬಿಕಾಸ್ ನಾನು ತುಂಬ 3-4 ರೆಸಾರ್ಟ್ ಹೋಗಿದ್ದೀನಿ. ಸೊ ಅಲ್ಲಿಗೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ವೆರೈಟೀಸೂ ಕಮ್ಮಿ ಇತ್ತು, ಟೇಸ್ಟ್ ಕೂಡ ಕಮ್ಮಿ ಇತ್ತು. ಸೊ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ರೊಟ್ಟಿ ಕೂಡ ತುಂಬ ಸಾಫ್ಟೇ ಇರಲಿಲ್ಲ. ಆ್ಯಂಡ್ ಅದು ಸಾಂಬಾರು ಅಷ್ಟೇ ಏನು ಅಷ್ಟೊಂದು ಟೇಸ್ಟ್ ಅನಿಸ್ತಾ ಇರಲಿಲ್ಲ. ಸೊ ನನಗೇನು ಅಷ್ಟು ಲೈಕ್ ಆಗಿಲ್ಲ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ATB ರೈಡಿಗೆ. ಸೊ ಇಲ್ಲಿ ಅಂತೂ ಓಡ್ಸೋಕ್ಕೆ ಸಿಕ್ಕಾಬಡೆ ಭಯ ಆಗ್ತಾಯಿತ್ತು ನನಗೆ. ಪಾಪು ಬೇರೆ ಕೂರಿಸ್ಕೊಂಬಿಟ್ಟೆ ಅವನು ಬರ್ತಾನೆ ಅಂತ. ಸೊ ಅದು ವೆಯ್ಟ್ ಇತ್ತಲ್ವಾ, ಸೊ ನನಗಂತೂ ಭಯ ಆಯ್ತಾಯಿತ್ತು. ಏನು ಮಾಡಬೇಕಂತ ಹೇಳ್ಕೊಟ್ರು ಅವರು ಪಾಪ. ಸೊ ನೀಟಾಗಿ ಹೇಳ್ಕೊಟ್ರು, ನನಗೆ ಏನೂ ಗೊತ್ತಾಗ್ತಾನಿಲ್ಲ. ನಮ್ಮ ಪಾಪುಗೆ ಭಯನೇ ಆಗಿಬಿಡ್ತು. ಅವನು ಇವಾಗ ನಾನೊಂದು ಸಲ ಸ್ಟ್ರಕ್ ಆಗಿಬಿಟ್ನ, ಅವ್ನಿಗೆ ಭಯಲ್ಲಿ ನೋಡಿ ಇಲ್ಲಿ ಬಿಡೋಕೆ ಹೋದೆ. ಸೊ ಅವ್ನಿಗೆ ಭಯ ಆಗಿಬಿಟ್ಟು ಅವನು ಅಮ್ಮ ಇಳಿತೀನಿ ಅಂತ ಅಳ್ತಾ ಇದ್ದ ಜೋರಾಗಿ. ಸೊ ಇಲ್ಲಿ ನೋಡಿ ಹೇಗೆ ಅಳ್ತಾ ಇದ್ದಾನೆ. ಅಲ್ಲೇನಂದರೆ ಆ ಕಾಲು ಹತ್ರ ಸುಡುತ್ತೆ, ಹಾಗಾಗಿ ಅವನಿಗೆ ಒಂಥರ ಇಲ್ಲಿ ನೋಡಿ ನಾನು ಮುಂದಕ್ಕೆ ಹೋಗ್ತಾಯಿಲ್ಲ ನಾನು. ಸೊ ನನ್ನ ಗಂಡ ಅಂತೂ ಸೀರೆ ರೇಗಿಸಿಲ್ಲ ನನಗೆ. ಸೊ ಏನು ನಿನಗೆ ಇದೊಂದು ಓಡ್ಸೋಕ್ಕೆ ಬರಲ್ವಾ ಅಂತ. ನಮ್ಮ ಪಾಪುಗೆ ಭಯ ಆಯ್ತು, ಏನಪ್ಪ ನಮ್ಮಮ್ಮ ಹಿಂಗೆ ಓಡಿಸ್ತವಳೆ, ನನ್ನನ್ನು ಬೀಳಿಸ್ಬಿಡ್ತಾರೆ ಅಂತ. ಸೊ ಅವನು ಇಳಿದುಬಿಟ್ಟ. ಅವ್ನು ಸ್ವಲ್ಪ ಹೊತ್ತಷ್ಟೇ ಅಲ್ಲಿ ಬಂದ, ಇಷ್ಟೇ ಆಡಿದ್ದು. ಸೊ ನೆಕ್ಸ್ಟ್ ಅವನು ಬೇಡ ಕೂತುಗ್ರಿ ಈ ಥರ ಎಲ್ಲ ಮಾಡ್ತಾಯಿದ್ದ. ನನ್ನ ಸೈಡ್ಗೆಲ್ಲ ಹೋಗ್ತಾಯಿತ್ತು. ಸೊ ಅವ್ನು ಇಳಿಗೆ ಬಿಟ್ಟ. ಸೊ ನೆಕ್ಸ್ಟ್ ನಾನು ಒಬ್ಬಳೇ ಹೋಗಿದ್ದು. ಸೊ ಈ ಎಕ್ಸ್ಪೀರಿಯೆನ್ಸು ಕೂಡ ಒಂಥರ ಚೆನ್ನಾಗಿತ್ತು. ಅಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಇದರಲ್ಲಿ. ಬಟ್ ನನಗೆ ಹೋಲ್ಡ್ ಮಾಡೋಕ್ಕೆ ಅಷ್ಟೊಂದು ಬರ್ತಾ ಇರಲಿಲ್ಲ. ಬಟ್ ಅವ್ರು ಹೆಲ್ಪ್ ಮಾಡಿದ್ರಿಂದ ನನಗೆ ಏನು ಪ್ರಾಬ್ಲಮ್ ಅನಿಸಿಲ್ಲ. ಆ್ಯಂಡ್ ಇದಕ್ಕೆ ನೀವು ಸಪ್ರೇಟಾಗಿ 200 ರುಪೀಸ್ನ ಪೇ ಮಾಡಬೇಕು. ಆ್ಯಂಡ್ ಇಲ್ಲಿ ಜಸ್ಟ್ ಗೇಮ್ಸ್ ಬಂದು ಅಷ್ಟೊಂದು ವೆರೈಟೀಸ್ ಆಫ್ ಗೇಮ್ ಇಲ್ಲ. ಆ್ಯಂಡ್ ಇಲ್ಲಿ ಒಂದು 5 ಗೇಮ್ ಅಷ್ಟೇ ಫ್ರೀ ನಿಮಗೆ. ಏನು ಅಂದರೆ ಫಸ್ಟ್ ಒನ್ ಬಂದುಬಿಟ್ಟು ನಿಮಗೆ ಇದು ಒಂದು ಹಾರ್ಕರಿ ಬಿಟ್ಟು ನೆಕ್ಸ್ಟು ರೋಪಿಂಗ್ ಇದೆ. ಸೊ ರೋಪಿಂಗ್ ಬಿಟ್ಟರೆ ಮತ್ತು ಒಂದು ಸಿಂಪಲ್ ಗೇಮ್ ಒಂದಿದೆ. ಸೊ ಅಷ್ಟೇ, ಅಷ್ಟು ಬಿಟ್ಟರೆ ಯಾವುದೂ ಅಷ್ಟೊಂದು ಗೇಮೇ ಇರಲಿಲ್ಲ ಇಲ್ಲಿ. ಸೊ ನನಗಂತೂ ಸಿಕ್ಕಾಬಡೆ ಲೈಕೇ ಆಗಿಲ್ಲ. ಅಲ್ಲಿ ನಾವು ಲಾಸ್ಟ್ ಟೈಮ್ ನಮ್ಮ ಸ್ಕೂಲಿಂದ ಹೋಗಿದ್ದಿದ್ದು ರೆಸಾರ್ಟು ಸುಗ್ಗಿ ರೆಸಾರ್ಟ್, ಸಿಕ್ಕಾಬಡೆ ಚೆನ್ನಾಗಿತ್ತು. ಅಲ್ಲಿ 10 ಗೇಮ್ಸ್ ಫ್ರೀ ಇತ್ತು. ಸೊ ಅಲ್ಲಿ ಏನಂದರೆ ತುಂಬಾ ಚೆನ್ನಾಗಿತ್ತು. ವಾಟರ್ ರೋಲ್ ಇತ್ತು, ಸೊ ಲ್ಯಾಂಡ್ ರೋಲ್ ಇತ್ತು. ಇಲ್ಲಿ ಏನೂ ಇರಲಿಲ್ಲ. ಅಲ್ಲಿ ಬುಲ್ಲೆಲ್ಲ ಇತ್ತು, ಇಲ್ಲಿ ಅಂತೂ ಏನೂ ಇರಲೇ ಇಲ್ಲ. ಸೊ ಈ ಒಂದು ರೋಪಿಂಗು ಕೂಡ ಅಷ್ಟೇ. ಸೊ ಆ ಕಡೆ ಈ ಕಡೆ 2 ಕಡೆನೂ ತೆಗಿಯಲ್ಲ. ಒಂದು ಕಡೆಯಿಂದ ಇಷ್ಟು ದೂರ ನಡ್ಕೊಂಡು ಬರ್ಬೇಕು ಅಲ್ಲಿಂದ. ಇದನ್ನ ಮೀನ್ಸ್ ಜಾಕೆಟ್ನ ಹಾಕ್ಕೊಂಡು ಮತ್ತೆ ಇಲ್ಲಿ ತನಕ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಸೊ ಎಷ್ಟೊಂದು ಜನ ಅಯ್ಯೋ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಅಂತಲೇ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸ್ವಲ್ಪ ನನಗೆ ಡಿಸಪಾಯಿಂಟೇ ಆಯಿತು. ಸೊ ನಾನು ಗೂಗಲಲ್ಲಿ ರಿವ್ಯೂ ನೋಡಿದಾಗ ಚೆನ್ನಾಗೇ ಅನಿಸ್ತಿತ್ತು. ಬಟ್ ಇಲ್ಲಿ ಸೈಕ್ಲಿಂಗು ಕೂಡ ಇಲ್ಲ. ಸೊ ಬೇರೆ ಕಡೆ ಹೋದರೆ ತುಂಬಾ ಅಡ್ವಾಂಟೇಜ್ ಗೇಮ್ ಇರುತ್ತೆ. ಆ್ಯಂಡ್ ಇಲ್ಲಿ ಇರೋ ಒಂದು ರಾಕೆಟ್ ಗೇಮ್ ಒಂದಿತ್ತು, ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು. ಆ್ಯಂಡ್ ಅಷ್ಟು ಏನೂ ನನಗೆ ಇಂಪ್ರೆಸ್ ಆಗಿಲ್ಲ. ಈವನ್ ಮಕ್ಳಿಗೂ ಅಷ್ಟೇ. ಬೇರೆ ಕಡೆ ಹೋದರೆ ಇನ್ನೂ ತುಂಬ ಗೇಮ್ಸ್ ಇರುತ್ತೆ, ಇಲ್ಲೇನು ಅಷ್ಟೊಂದು ಇರಲಿಲ್ಲ. ಸೊ ಹಾರ್ಕರಿನೂ ಕೂಡ ಟ್ರೈ ಮಾಡಿದ್ವಿ. ನನ್ನ ಹಸ್ಬೆಂಡ್ ಬೈತಾಯಿದ್ರು, ಏನು ನೀನು ಹೊಡಿತಾನೆ ಇಲ್ಲ ಅಂತ. ಸೊ ಅದೇನಾಯ್ತಂದರೆ ನಾನು ಹಿಂಗೆ ಎಳಿಯೋಕೆ ಹೋಗಿ ಕೈಗೆ ಹೊಡೆದ್ಬಿಡ್ತು ಅದು. ಸೊ ಆದ್ರೂ ಚೆನ್ನಾಗಿತ್ತು ಇದು ಒಂಥರ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ನಾನು ಪ್ರೀವಿಯಸ್ ಟೈಮ್ ಕೂಡ ಆಡಿದ್ದೆ ಇದು. ನನಗೂ ಕೂಡ ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಂಡ್ ಹಸ್ಬೆಂಡ್ ಕೂಡ ಆಡಿದ್ರು. ಸೊ ಅವ್ರಿಗಂತೂ ತುಂಬ ಚೆನ್ನಾಗಿ ಆಡಿದ್ರು. ಸೊ 3 ಸರಿನೂ ಚೆನ್ನಾಗಿ ಮೀನ್ಸ್ ಮಿಡ್ ರೆಡ್ ಎಲ್ಲೋ ಹತ್ರನೇ ಹಾಕಿದ್ರು. ಆ್ಯಂಡ್ ನೆಕ್ಸ್ಟ್ ನಾವು ಮತ್ತೆ ಹೋಗಿದ್ದು ಪಾರ್ಕಿಗೆ. ಸೊ ಪಾಪಗೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ. ಸೊ ನನ್ನ ಹಸ್ಬೆಂಡು ನನ್ನ ಜೋಕಾಲಿ ಆಡಿಸು ಅಂತ ಅಂದರೆ ಇಲ್ಲಿ ಬಂದು ಈ ಪಾಪು ಅಳ್ತಾಯಿತ್ತು, ಎದ್ದೇಳು ಮಮ್ಮಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಅಪ್ಪ ಅವ್ರ ಮಗನ್ನ ಆಟ ಆಡಿಸ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಬಂದು ಬೈದರು ಯಾರೋ ನಾನು ಕೂತಿದ್ದು ನೋಡಿಬಿಟ್ಟು. ಸೊ ಹೋಗ್ಲಿ ಬೈಕೊಳ್ಳಿ ಅಂತ ಸುಮ್ಮನಾದ್ವಿ. ಸೊ ಆಮೇಲೆ ರೈನ್ ಡ್ಯಾನ್ಸಿಗೆ ಹೋಗಿ ರೈನ್ ಡ್ಯಾನ್ಸಲ್ಲಿ ಚೆನ್ನಾಗಿ ಮಜಾ ಮಾಡ್ಕೊಂಡು ನಾವು ಬಂದಿದ್ದು ಸ್ನ್ಯಾಕ್ಸಿಗೆ ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲೇ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಈ ದಿನ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿ ರೆಸಾರ್ಟ್ ಇರಲಿಲ್ಲ, ಬಟ್ ಡೇ ಅಂತೂ ಚೆನ್ನಾಗಿತ್ತು. ನನ್ನ ಮಗ ಫುಲ್ ಖುಷಿಪಟ್ಟ. ಅವನೇನೋ ಮೇಯ್ನಾಗಿ ಸ್ವಿಮ್ಮಿಂಗ್ ಮಾಡಬೇಕಿತ್ತು, ಅದನ್ನು ಆಡ್ದ. ಆ್ಯಂಡ್ ಪಾರ್ಕಲ್ಲಿ ಆಟ
ಆಡಬೇಕಿತ್ತು, ಹಾರ್ದ. ಬಟ್ ನಾವು ಕೊಟ್ಟಿರೋ ಅಮೌಂಟಿಗೆ ಇಷ್ಟು ವರ್ತ್ ಅಂತ ನನಗೆ ಫೀಲ್ ಆಗಿಲ್ಲ, ಬಿಕಾಸ್ ಪರ್ ಹೆಡ್ಡು 1400 ತೊಗೊಂಡಿದ್ರು. ಸೊ ಇನ್ನೂ ಒಳ್ಳೊಳ್ಳೆ ರೆಸಾರ್ಟ್ಸ್ ಸಿಗುತ್ತೆ. ಸೊ ಸರ್ಚ್ ಮಾಡಿ ಚೆನ್ನಾಗಿ ರಿವ್ಯೂ ತೊಗೊಂಡು ಹೋಗಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.